ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಲಾಂಗ್ ಲಾಸ್ಟಿಂಗ್ ಆಗು ಇರಬೇಕು, ಅದೇ ರೀತಿ ಸಾಫ್ಟ್ ಆ್ಯಂಡ್ ನ್ಯಾಚುರಲ್ ಆಗು ಇರೋ ಹಾಗೆ ಒಂದು ಬ್ಯೂಟಿಫುಲ್ ಮೇಕಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಲುಕ್ಕನ್ನು ನೀವು ಆಫೀಸ್ಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗು ಇರುತ್ತೆ, ಹಾಗೆ ತುಂಬ ಸಟಲ್ ಆಗು ಇರುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾನು ಒಂದಷ್ಟು ಮೇಕಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ಪ್ಲಮ್ ಅವರ ಒಂದು ಲಿಪ್ ಬಾಮ್ನ ಹಚ್ತಾ ಇದ್ದೀನಿ. ನಂತರ ನಾನು ಡಾಬರ್ ಅವರ ರೋಸ್ ವಾಟರ್ನ ಆಸ್ ಎ ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ನಲ್ಲಿ ಜಾಸ್ತಿ ಪೋರ್ಸ್ ಇದ್ದರೆ ಹಾಗೆ ತುಂಬ ಸ್ವೆಟ್ ಆಗ್ತೀವಿ ಅಂತ ಹೇಳಿದ್ರೆ ನಾವು ಈ ಸ್ಟೆಪ್ನ ಮಿಸ್ ಮಾಡೋ ಹಾಗಿಲ್ಲ. ಟೋನರ್ ಬಂದು ನಮ್ಮ ಪೋರ್ಸನ್ನು ಟೈಟ್ ಮಾಡೋದ್ರ ಜೊತೆಗೆ ಸ್ವೆಟ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ನ pHನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇಲ್ಲ, ಡೈರೆಕ್ಟ್ ನಾನು ಪ್ರೈಮರ್ನ ಹಚ್ತಾ ಇದ್ದೀನಿ. ಇದು ಬಂದು ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಡ್ಯೂಯಿ ಪ್ಲಸ್ ಸ್ಮೂತ್ ಪ್ರೈಮರ್ ಆಗಿರುತ್ತೆ. ಪ್ರೈಮರ್ ನಮ್ಮ ಪೋರ್ಸನ್ನು ಟೈಟ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲಿರೋ ಟೆಕ್ಸ್ಚರ್ನ ಕವರ್ ಮಾಡಿ ನಮ್ಮ ಫೌಂಡೇಶನ್ಗೆ ಒಂದು ಸ್ಮೂತ್ ಬೇಸನ್ನು ಕೊಡುತ್ತೆ, ಹಾಗೆ ನಮ್ಮ ಮೇಕಪ್ಪನ್ನು ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಂತರ ನಾನಿಲ್ಲಿ ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ಇಲ್ಲಿ ನನ್ನ ಫೌಂಡೇಶನ್ನ ಒಂದು ಪಂಪ್ ಅಷ್ಟು ನಾನು ನನ್ನ ಬ್ಯಾಕ್ ಆಫ್ ದ ಹ್ಯಾಂಡಲ್ಲಿ ತಗೊಂಡು ಅದಕ್ಕೆ ನಾನು ಮಾಯಿಶ್ಚರೈಸರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಒಂದು ಮೇಕಪ್ ಟ್ರಿಕ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಫೌಂಡೇಶನನ್ನು ಡೈಲಿ ಹಚ್ಚೋದಕ್ಕೆ ಹೆವಿ ಅಂತ ಅನಿಸುತ್ತೋ ಅವರೆಲ್ಲ ಈ ರೀತಿ ಫೌಂಡೇಶನ್ಗೆ ನಿಮ್ಮ ಇಷ್ಟವಾಗುವಂತಹ ಮಾಯಿಶ್ಚರೈಸರ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಫೌಂಡೇಶನ್ ಬಂದು ಒಂದು CC ಕ್ರೀಮ್ ಅಥವಾ ಒಂದು BB ಕ್ರೀಮ್ ಟೆಕ್ಸ್ಚರ್ಗೆ ಸಿಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಲೆಂಡ್ ಮಾಡೋದಕ್ಕೆ ಕೂಡ ತುಂಬ ಸ್ಮೂತ್ ಆಗಿರುತ್ತೆ. ಇದನ್ನು ನೀವು ಬ್ಯೂಟಿ ಬ್ಲೆಂಡರ್ ಅಥವಾ ನಿಮ್ಮ ಫಿಂಗರ್ ಟಿಪ್ಪಲ್ಲಿ ಕೂಡ ಬ್ಲೆಂಡ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಶಿಯರ್ ಕವರೇಜ್ ಅಥವಾ ಒಂದು ಲೈಟ್ ಕವರೇಜ್ ಬೇಕು ಅಂತ ಹೇಳಿದ್ರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಲೇಯರನ್ನು ನಾವು ಹಚ್ಬೋದು. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಪ್ರೈಮರ್ ಆದ ನಂತರ ನಾನು ಇಲ್ಲಿ ಕ್ರೀಮನ್ನು ಅಪ್ಲೈ ಮಾಡಿದ್ದೀನಿ. ನನಗೆ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಕಲರ್ ಕರೆಕ್ಷನ್ನ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಒಂದು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ನನ್ನ ಸ್ಕಿನ್ ಟೋನ್ಗಿಂತ ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರನ್ನು ಈ ರೀತಿ ನನ್ನ ಬಾಯಿಯ ಸುತ್ತ ಹಾಗೆ ಹಣೆ ಮೇಲೆ ಹಚ್ಕೊಂಡು ಬ್ಲೆಂಡ್ ಮಾಡ್ತೀನಿ. ಇಲ್ಲಿ ಮಾತ್ರ ನನಗೆ ಸ್ವಲ್ಪ ಕವರೇಜ್ ಹಾಗೆ ಡಾರ್ಕ್ನೆಸ್ ಕಾಣಿಸ್ತಾ ಇದೆ, ಅಲ್ಲಿ ಮಾತ್ರ ನಾನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತೀನಿ. ನಿಮಗೆ ಈ ಕ್ರೀಮನ್ನು ಹಚ್ಚಾದ ನಂತರ ನಿಮಗೆ ಎಕ್ಸ್ಟ್ರಾ ಕವರೇಜ್ ಬೇಕು ಹಾಗೆ ಡಾರ್ಕ್ನೆಸ್ ಕಾಣ್ತಾ ಇದೆ ಅಂದರೆ ಮಾತ್ರ ಇದನ್ನು ನೀವು ಅಪ್ಲೈ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಈ ಕಲರ್ ಕರೆಕ್ಷನ್ ಸ್ಟೆಪ್ನ ನೀವು ಸ್ಕಿಪ್ ಮಾಡಿ ಹಾಗೆ ನ್ಯಾಚುರಲ್ ಆಗಿ ಕೂಡ ಬಿಡ್ಬೋದು. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡ್ಕೋತೀನಿ. ನಿಮ್ಮ ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಗ್ಮೆಂಟೇಷನ್ ಇದ್ದರೆ ಮಾತ್ರ ಕಲರ್ ಕರೆಕ್ಷನ್ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರೈಮರ್ ಆದ ನಂತರ ನೀವು ಡೈರೆಕ್ಟಾಗಿ ಫೌಂಡೇಶನನ್ನು ಅಪ್ಲೈ ಮಾಡ್ಬೋದು, ಅಥವಾ ಫೌಂಡೇಶನ್ ಅಪ್ಲೈ ಮಾಡಾದಮೇಲೆ ನಿಮಗೆ ಡಾರ್ಕ್ ಸ್ಪಾಟ್ಸ್ ಸ್ಟಿಲ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರನ್ನು ನೀವು ತಗೊಂಡು ಅದರ ಮೇಲೆ ಅಪ್ಲೈ ಮಾಡಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೋದು. ಡಾರ್ಕ್ ಸ್ಪಾಟ್ಸ್ ಹಾಗೆ ಪಿಗ್ಮೆಂಟೇಷನನ್ನು ಹೇಗೆ ನಮ್ಮ ಸ್ಕಿನ್ ಮೇಲೆ ಕವರ್ ಮಾಡ್ಬೋದು ಅಂತ ಹೇಳಿ ಒಂದು ಡೀಟೇಲ್ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ಈ ರೀತಿ ನನ್ನ ಐಲಿಡ್ಸ್ ಮೇಲೆ ಕೂಡ ಕನ್ಸೀಲರನ್ನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ ಆ ಡಾರ್ಕ್ನೆಸ್ನ ಕ್ಯಾನ್ಸಲ್ ಔಟ್ ಮಾಡೋದಕ್ಕೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ಮಾಯಿಶ್ಚರೈಸರ್ಗೆ ಒಂದು ಲಿಪ್ಸ್ಟಿಕ್ನ ಮಿಕ್ಸ್ ಮಾಡ್ತೀನಿ.
ಫಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ನ ನನ್ನ ಬ್ಯಾಕ್ ಆಫ್ ದ ಹ್ಯಾಂಡ್ ತೊಗೊಂಡು ನಿಮ್ಮ ಫೇವ್ರೆಟ್ ಕಲರ್ ಅಂದರೆ ಬ್ರೌನ್, ರೆಡ್ ಅಥವಾ ಪಿಂಕಲ್ಲಿ ನೀವು ಲಿಪ್ಸ್ಟಿಕ್ನ ಚೂಸ್ ಮಾಡ್ಬೋದು. ಅದನ್ನು ಈ ರೀತಿ ಮಾಯ್ಶ್ಚರೈಸರ್ಗೆ ಮಿಕ್ಸ್ ಮಾಡಿ ಅದನ್ನು ನಾನು ನನ್ನ ಚೀಕ್ ಟಿಂಟಾಗಿ ಯೂಸ್ ಮಾಡ್ತೀನಿ. ಇದಕ್ಕೆ ನೀವು ಲಿಕ್ವಿಡ್ ಲಿಪ್ಸ್ಟಿಕ್ನ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಮೆಬೆಲಿನ್ ಅವರ ಒಂದು ಸೂಪರ್ ಸ್ಟೇ ಮ್ಯಾಟ್ ಇಂಕ್ನ ನನ್ನ ಮಾಯ್ಶ್ಚರೈಸರ್ಗೆ ಮಿಕ್ಸ್ ಮಾಡಿದ್ದೀನಿ. ಇದು ಒಂದು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ನನಗೆ ಲಾಂಗ್ ಲಾಸ್ಟಿಂಗ್ ಒಂದು ಬ್ಲಷ್ ಎಫೆಕ್ಟ್ನ ಕೊಡುತ್ತೆ. ಹಾಗೆ ನಿಮಗೆ ಟಿಂಟ್ ಬಂದು ಲೈಟ್ ಅಥವಾ ಡಾರ್ಕ್ ಆಗಿ ಬೇಕು ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಸಾಫ್ಟ್ ಬ್ಲಷ್ ಎಫೆಕ್ಟ್ನ ಕೊಡುತ್ತೆ. ಹಾಗೆ ತುಂಬ ನ್ಯಾಚುರಲ್ ಆಗಿ ಕೂಡ ಇರುತ್ತೆ. ಇದನ್ನು ನೀವು ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಕೂಡ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಬೋದು, ಅಥವಾ ನೀವು ಒಂದು ಬ್ಯೂಟಿ ಸ್ಪಂಜ್ ಸಹಾಯದಿಂದ ಕೂಡ ಬ್ಲೆಂಡ್ ಮಾಡ್ಕೋಬೋದು. ನಂತರ ನಾನು ಸೇಮ್ ಮಾಯ್ಶ್ಚರೈಸರ್ಗೆ ಅದೇ ಲಿಪ್ಸ್ಟಿಕ್ಕನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ತಗೋತಾ ಇದ್ದೀನಿ. ಇದನ್ನು ನೀಟಾಗಿ ಈ ರೀತಿ ಬ್ಲೆಂಡ್ ಮಾಡಿಕೊಂಡು ನನ್ನ ಐಲಿಡ್ಸ್ಗೆ ಆ್ಯಸ್ ಅ ಐ ಶ್ಯಾಡೋ ಆಗಿ ನಾನು ಯೂಸ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಒಂದು ಸಾಫ್ಟ್ ಗ್ಲೋ ಎಫೆಕ್ಟನ್ನು ನಮ್ಮ ಐಲಿಡ್ಸ್ಗೆ ಕೊಡತ್ತೆ. ಕ್ರೀಮ್ ಬ್ಲಷ್ ಅಥವಾ ಕ್ರೀಮ್ ಐ ಶ್ಯಾಡೋ ಇಲ್ಲದೆ ಇರೋರು ಈ ರೀತಿ ಮೇಕಪ್ ಟ್ರಿಕ್ಸನ್ನು ಯೂಸ್ ಮಾಡಿ ನಮ್ಮ ಮೇಕಪ್ಪನ್ನು ಸಾಫ್ಟ್ ಆಗಿ ಗ್ಲೋಯಿಂಗ್ ಆಗಿ ಮಾಡ್ಬೋದು. ಈ ರೀತಿ ನಾನು ನನ್ನ ಫಿಂಗರ್ ಟಿಪ್ಸಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಎಲ್ಲ ಕ್ರೀಮ್ ಪ್ರಾಡಕ್ಟ್ಸನ್ನು ಸೆಟ್ ಮಾಡೋದಕ್ಕೆ ಮೆಬೆಲಿನ್ ಅವರ ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ನಾವು ಫಸ್ಟೇ ಪೌಡರಿಂದ ಸೆಟ್ ಮಾಡಿ ನಂತರ ಈ ರೀತಿ ಕ್ರೀಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ನಾನಿಲ್ಲಿ ಎಲ್ಲ ಕ್ರೀಮ್ ಪ್ರಾಡಕ್ಟ್ಸನ್ನು ಹಚ್ಕೊಂಡು ಬ್ಲೆಂಡ್ ಮಾಡಿದ ನಂತರ ನನ್ನ ಪೌಡರ್ ಪ್ರಾಡಕ್ಟ್ಸನ್ನು ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನೀವು ಕ್ರೀಮ್ ಬ್ಲಷನ್ನು ಸೆಟ್ ಮಾಡೋದಕ್ಕೆ ಒಂದು ಪೌಡರ್ ಬ್ಲಷನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ಕಾಂಪ್ಯಾಕ್ಟ್ ಅಥವಾ ಪೌಡರಲ್ಲಿ ಕೂಡ ನೀವು ಸೆಟ್ ಮಾಡ್ಕೋಬೋದು. ಮೇಕಪ್ ಈ ಸ್ಟೇಜಲ್ಲಿ ನಮಗೆ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಪೌಡರಿಂದ ಸೆಟ್ ಮಾಡದೆ ಹಾಗೆ ಬಿಡಬಾರ್ದು. ಹಾಗೆ ಬಿಡೋದ್ರಿಂದ ಕ್ರೀಸ್ ಆಗೋದು ಅಥವಾ ವೆದರ್ಗೆ ಮೆಲ್ಟ್ ಆಗೋದು ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಯಾವುದೇ ಪ್ರಾಡಕ್ಟನ್ನು ಕೂಡ ನಾವು ಈ ರೀತಿ ಸೆಟ್ ಮಾಡೋದನ್ನು ಮರಿಬಾರ್ದು. ನಂತರ ನಾನಿಲ್ಲಿ ನನ್ನ ಐಬ್ರೋಸ್ಗೆ ಫೇಸಸ್ ಕೆನಡಾ ಅವರ ಒಂದು ಐಬ್ರೋ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನನ್ನ ಐಬ್ರೋಸ್ನ ಕೋಂಬ್ ಮಾಡಿಕೊಂಡು ನಂತರ ನಾನಿಲ್ಲಿ ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಎರಡು ಐಬ್ರೋಸ್ನ ಡ್ರಾ ಮಾಡಿದ ನಂತರ ಒಂದು ಟಿಪ್ಪನ್ನು ಹೇಳ್ತೀನಿ. ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 95% ಖಾಲಿಯಾಗಿರುವಂತಹ ಒಂದು ಮಸ್ಕರಾನ ತಗೊಂಡಿದ್ದೀನಿ. ಈ ವಾಂಡಲ್ಲಿ ಅಥವಾ ಬ್ರಷಲ್ಲಿ ಎಕ್ಸ್ಟ್ರಾ ಪ್ರಾಡಕ್ಟ್ ಇದ್ದರೆ ಅದನ್ನು ಕೂಡ ತೆಗೆದು ಈ ರೀತಿ ನಾನು ನನ್ನ ಐಬ್ರೋಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಈ ಪೋರ್ಷನಲ್ಲಿ ಆರ್ಚ್ ಬೇಕು, ಹಾಗೆ ಅದು ಅದೇ ರೀತಿ ನನಗೆ ಸೆಟ್ ಆಗಬೇಕು ಅದೇ ಶೇಪಲ್ಲಿ. ಸೊ ನಾನು ಅಲ್ಲಿ ಮಾತ್ರ ಈ ರೀತಿ ನನ್ನ ಮಸ್ಕರಾಯಿಂದ ಸೆಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಆಲ್ ಡೇ ನಮ್ಮ ಐಬ್ರೋಸ್ ಬಂದು ಡಲ್ಲಾಗಿ ಇರದೆ ಈ ಆರ್ಚ್ ಹಾಗೆ ಉಳಿದು ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನನ್ನ ವಾಟರ್ ಲೈನ್ ಹಾಗೆ ಅಪ್ಪರ್ ವಾಟರ್ ಲೈನ್ಗೆ ಹಚ್ತಾ ಇದ್ದೀನಿ. ಎರಡು ಕಣ್ಗಳಿಗೆ ಕಾಜಲನ್ನು ಹಚ್ಚಾದ ನಂತರ ಈ ರೀತಿ ಒಂದು ಕ್ಯೂ ಟಿಪ್ಪನ್ನು ತಗೊಂಡು ಅದನ್ನು ನಾನು ಸ್ವಲ್ಪ ಬ್ಲೆಂಡ್ ಮಾಡ್ಕೋತೀನಿ. ಹಾಗೆ ನನ್ನ ವಾಟರ್ ಲೈನ್ ಕೆಳಗೆ ಕೂಡ ಇದನ್ನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ ಅಥವಾ ಸ್ಮರ್ಜ್ ಮಾಡ್ತಾ ಹೋಗ್ತೀನಿ. ಇದು ಬಂದು ಒಂದು ಸಾಫ್ಟ್ ಎಫೆಕ್ಟನ್ನು ನಮಗೆ ಕೊಡುತ್ತೆ. ಇದನ್ನು ನಾವು ಆಲ್ರೆಡಿ ಸ್ಮರ್ಜ್ ಮಾಡಿ ಲೈಟ್ ಮಾಡಿರೋದ್ರಿಂದ ನಮಗೆ ಫರ್ದರ್ ಇದು ಸ್ಮರ್ಜ್ ಆಗೋದಿಲ್ಲ. ನಂತರ ನಾನಿಲ್ಲಿ ಮೆಬೆಲಿನ್ ಅವರ ಒಂದು ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ.
ಇದನ್ನು ನಾನು ನನ್ನ ಅಪ್ಪರ್ ಲ್ಯಾಶಸ್ಗೆ ಮಾತ್ರ ಅಪ್ಲೈ ಮಾಡ್ಕೋತೀನಿ, ಒಂದು ನ್ಯಾಚುರಲ್ ಆಗಿ ಕಾಣಿಸೋದಕ್ಕೆ. ನನ್ನ ಎರಡೂ ಲ್ಯಾಶಸ್ಗೆ ಹಚ್ಚಾದ ನಂತರ ಮೆಬ್ಲಿನ್ ಅವರ ಒಂದು ಸೂಪರ್ ಸ್ಟೇ ಮ್ಯಾಟ್ ಇಂಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 245. ಇದು ಒಂದು ತುಂಬ ಒಳ್ಳೆ ಬ್ರೌನ್ ಶೇಡ್ ಅಂತಲೇ ಹೇಳ್ಬೋದು. ಮೀಡಿಯಮ್ ಟು ಡಸ್ಕಿ ಅಥವಾ ಡೀಪ್ ಸ್ಕಿನ್ ಇರೋರು ಆರಾಮಾಗಿ ಇದನ್ನು ಲಾಂಗ್ ವೇರ್ ಆಗಿ ಯೂಸ್ ಮಾಡ್ಬೋದು. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಸಾಫ್ಟ್ ಆ್ಯಂಡ್ ನ್ಯಾಚುರಲ್ ಆಗಿ ಕಾಣ್ತಾ ಇದೆ ಅಂತ ಹೇಳಿ. ಡೈಲಿ ಫೌಂಡೇಶನನ್ನು ಹಚ್ಚೋದಕ್ಕೆ ಇಷ್ಟಪಡದೇ ಇರೋರು ಈ ರೀತಿ ನಮ್ಮ ಫೌಂಡೇಶನನ್ನೇ ನಮ್ಮ ಮಾಯ್ಶ್ಚರೈಸರ್ಗೆ ಮಿಕ್ಸ್ ಮಾಡಿಕೊಂಡು ಒಂದು CC ಅಥವಾ ಒಂದು BB ಕ್ರೀಮ್ ಥರ ನಾವು ಯೂಸ್ ಮಾಡೋದ್ರಿಂದ ಸ್ವಲ್ಪ ಹೆವಿ ಮೇಕಪ್ಪನ್ನು ಅವಾಯ್ಡ್ ಮಾಡಿ ಈ ರೀತಿ ಸಾಫ್ಟ್ ಆ್ಯಂಡ್ ಈಸಿಯಾಗಿ ಅದೇ ರೀತಿ ಬ್ಯೂಟಿಫುಲ್ ಆಗಿರೋ ಒಂದು ಮೇಕಪ್ಪನ್ನು ಕ್ರಿಯೇಟ್ ಮಾಡ್ಬೋದು. ಇದು ಒಂದು ಲೈಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ಆಗಿರೋದ್ರಿಂದ ನಿಮಗೆ ಪದೇ ಪದೇ ಟಚ್ ಅಪ್ ಮಾಡುವಂತಹ ಅವಶ್ಯಕತೆಯೂ ಬರೋದಿಲ್ಲ. ಇದನ್ನು ನೀವು ಆಲ್ ಡೇ ಲಾಂಗ್ ಈಸಿಯಾಗಿ ವೇರ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.